ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಜೊತೆಗಿದ್ದವರನ್ನು ಅಪ್ಪ ಅಮ್ಮ ಎಂದು ಒಪ್ಪಿಕೊಳ್ಳಲಾಗದೆ ಒದ್ದಾಡುತ್ತಿರುವ ಪೂರ್ಣಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ದತ್ತ ಹೇಳುವ ಎಲ್ಲ ಕೆಲಸವನ್ನು ಜುಗ್ಗ ಮಾಡುತ್ತಿದ್ದಾನೆ. ಫ್ರೀಯಾಗಿ ಊಟ ಮಾಡಲು ಜುಗ್ಗ ಹೀಗೆಲ್ಲ ಮಾಡುತ್ತಿದ್ದಾನೆ. ಅದಾಗಲೇ ಬಿಸ್ನೆಸ್ ಮಾಡಲೆಂದು ಜುಗ್ಗ ಮತ್ತು ಸಂಧ್ಯಾ ಸೇರಿಕೊಂಡು ಅನಾಥ ಹೆಣವೊಂದನ್ನು ಸುಟ್ಟು ಡೆತ್ ಸರ್ಟಿಫಿಕೇಟ್ಗೆ ಕಾಯುತ್ತಿದ್ದಾರೆ. ಹೇಗಾದರೂ ಮಾಡಿ ತಮ್ಮ ಆಸೆಯನ್ನು ನೆರವೇರಿಸಿಕೊಳ್ಳಬೇಕು ಎಂದು ಜುಗ್ಗನ ಪ್ಲಾನ್ ಸುಖವಾಗಿರಬೇಕೆಂದು ಸಂಧ್ಯಾ ಕೂಡ ಮಾವನ ಜೊತೆ ಕೈ ಜೋಡಿಸಿಕೊಂಡಿದ್ದಾಳೆ. ಡೆತ್ ಸರ್ಟಿಫಿಕೇಟ್ ತರದ ಜುಗ್ಗ ಹಲವು ದಿನಗಳಿಂದ ಕಾಯುತ್ತಿದ್ದ ಜುಗ್ಗನಿಗೆ ಈಗ ದತ್ತನ ಹೆಸರಿನಲ್ಲಿ ಡೂಪ್ಲಿಕೇಟ್ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದೆ. ಇದನ್ನು ನೋಡುತ್ತಾ ಸಂಧ್ಯಾ ಹಾಗೂ ಜುಗ್ಗ ಇಬ್ಬರು ಪ್ರಪಂಚವನ್ನು ಮರೆತಿದ್ದಾರೆ. ದತ್ತನ ಹೆಸರಿನಲ್ಲಿರುವ ಮನೆಯನ್ನು ಸಂಧ್ಯಾ ಹೆಸರಿಗೆ ಬದಲಾಯಿಸಬೇಕು. ಬಳಿಕ ಆ ಮನೆಯಿಂದ ಲೋನ್ ಪಡೆದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಶುರು ಮಾಡಬೇಕು ಎಂದುಕೊಂಡಿದ್ದಾರೆ. ಆ ಬಿಸ್ನೆಸ್ ನಿಂದಾಗಿ 4 ಪಟ್ಟು ಹೆಚ್ಚು ಲಾಭ ಪಡೆದು ಅದಷ್ಟು ಬೇಗ ಶ್ರೀಮಂತರಾಗಬೇಕು ಎಂದು ಕನಸು ಕಂಡಿದ್ದಾರೆ. ದತ್ತ ಮತ್ತು ಸಿರಿ ಇಬ್ಬರಿಗೂ ಸಂಧ್ಯಾ ಹಾಗೂ ಜುಗ್ಗ ಸೇರಿಕೊಂಡು ಏನೋ ಎಡವಟ್ಟು ಪ್ಲಾನ್ ಮಾಡಿದ್ದಾರೆ ಎಂದು ಅನುಮಾನ ಮೂಡಿದೆ. ಆದರೆ ಇಬ್ಬರಿಗೂ ಸತ್ಯ ಗೊತ್ತಾಗಿಲ್ಲ. ಮುಂದೆ ಇನ್ನೇನಾಗುತ್ತೋ ಕಾದು ನೋಡಬೇಕು. ಪೂರ್ಣಿ ಆತಂಕಕ್ಕೆ ಜೊತೆಯಾದ ಕುಟುಂಬ ವನಜ ಮತ್ತು ಜನಾರ್ದನ್ ಮನೆಗೆ ಬಂದು ಇದ್ದಕ್ಕಿದ್ದ ಹಾಗೆಯೇ ನಾನೇ ನಿನ್ನ ತಂದೆ ತಾಯಿ, ನಿನ್ನನ್ನು ಆಶ್ರಮಕ್ಕೆ ಬಿಟ್ಟಿದ್ದು ನಾವೇ ಎಂದು ಹೇಳಿಕೊಂಡಿದ್ದಾರೆ. ಅಲ್ಲದೆ ತಮ್ಮನ್ನು ತಂದೆ ತಾಯಿ ಎಂದು ಒಪ್ಪಿಕೋ ಎಂದಿದ್ದಾರೆ. ಇದೆಲ್ಲವನ್ನು ಪೂರ್ಣಿಮಾಳಿಗೆ ಮತ್ತಷ್ಟು ಕೂಗಿಸಿದ್ದು ಗೊಂದಲಕ್ಕೊಳಗಾಗಿದ್ದಾಳೆ. ಜೊತೆಗಿದ್ದವರೇ ತನ್ನ ತಂದೆ ತಾಯಿ ಎಂಬುದನ್ನು ನಂಬಲಾಗದೆ ಓಡಾಡುತ್ತಿದ್ದಾಳೆ. ಪೂರ್ಣಿಮಾ ಒದ್ದಾಟದಲ್ಲಿ ಅವಳನ್ನೇ ಬಿಡದೆ ಕುಟುಂಬದವರು ಕೂಡ ಸೇರಿಕೊಂಡಿದ್ದಾರೆ. ಜನಾರ್ದನ್ ಹೇಳಿದ್ದು ಎಷ್ಟು ಸತ್ಯ, ಪೂರ್ಣಿಗೆ ನಿಜವಾಗಲೂ ತಂದೆ ತಾಯಿ ಸಿಕ್ಕಿದ್ದಾರೆ ಎಂದು ತೊಯ್ದಾಡುತ್ತಿದ್ದಾಳೆ. ಪೂರ್ಣಿಮಾಗೆ ಈ ಬಗ್ಗೆ ನಿರ್ಧಾರವನ್ನು ಸಂಪೂರ್ಣವಾಗಿ ಅವಳೇ ತೆಗೆದುಕೊಳ್ಳಲು ಎಂದು ಬಿಟ್ಟಿದ್ದಾರೆ. ಅಪ್ಪ ಜನಾರ್ದನ್ ಪರ ನಿಂತ ದೀಪಿಕಾ. ಮನೆಯಲ್ಲಿ ಎಲ್ಲರೂ ಮಾತನಾಡುವಾಗ ಜನಾರ್ದನ್ ಇಷ್ಟು ಬೇಗ ಬದಲಾದನ, ಅಷ್ಟು ಕಲ್ಲು ಮನಸ್ಸು ಮಾಡಿಕೊಂಡವನು, ಮಗುವನ್ನು ಬಿಟ್ಟು ಬಂದವನು 24 ವರ್ಷಗಳ ಬಳಿಕ ಮನಸ್ಸು ಬದಲಾಯಿಸಲು ಕಾರಣವೇನು ಎಂದು ಯೋಚಿಸುತ್ತಿದ್ದಾನೆ. ಮಾಧವ್ ಮತ್ತು ಮಹೇಶನಿಗೆ ಜನಾರ್ದನ್ ಬಗ್ಗೆ ಗೊತ್ತಿರುವುದರಿಂದ ಈ ಬಗ್ಗೆ ಕೊಂಚ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ದೀಪಿಕಾಗೆ ಇದನ್ನು ಕೇಳಿಸಿಕೊಂಡು ಸುಮ್ಮನಿರಲು ಆಗುವುದಿಲ್ಲ. ದೀಪಿಕಾ ಇಲ್ಲ, ಅಕ್ಕನಿಗೂ ಅವರ ಮನೆಗೆ ಸಿಕ್ಕಿದ್ದಾರೆ, ಅಪ್ಪನಿಗೂ ಮಗಳಿಂದ ದೂರ ಇದ್ದು ದುಃಖ ಎಂದು ಸಮರ್ಥಿಸಿಕೊಂಡಿದ್ದಾಳೆ. ಮನಸ್ಸು ಬಿಚ್ಚಿ ಮಾತನಾಡಿದ ವನಜ. ಇನ್ನು ವನಜ ಮತ್ತು ಜನಾರ್ದನ್ ಮತ್ತೆ ಮನೆಗೆ ಬಂದಿದ್ದು ಪೂರ್ಣಿಮಾ ತಮ್ಮನ್ನು ಒಪ್ಪಿಕೊಂಡಿದ್ದಾಳೆ ಎಂಬುದನ್ನು ತಿಳಿದುಕೊಳ್ಳಲು ಆಗಮಿಸಿದ್ದಾರೆ. ತುಳಸಿ ವನಜ ಮತ್ತು ಪೂರ್ಣಿಮಾ ಮಾತನಾಡಿಕೊಳ್ಳುತ್ತಾರೆ ಎಂದು ಬಿಟ್ಟಿದ್ದಾರೆ. ವನಜ ತನ್ನ ಮನದ ಆತಂಕ, ಈಗ ಮಗಳು ಸಿಕ್ಕಿರುವ ಖುಷಿ ಎಲ್ಲವನ್ನು ಮನೆ ಬಿಚ್ಚಿ ಮಾತನಾಡಿದ್ದು. ನಿನಗೆ ಒಪ್ಪಿಗೆ ಆದಾಗಲೇ ನನ್ನನ್ನು ಅಮ್ಮ ಎಂದು ಕರೆ ಎಂದಿದ್ದಾಳೆ. ಪೂರ್ಣಿಮಾ ಇನ್ನೂ ಗೊಂದಲದಲ್ಲಿದ್ದಾಳೆ. ಅವಳನ್ನು ಒಪ್ಪಿಕೊಳ್ತಾಳೆ ಎಂದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.